ಇನ್ಸ್ಟಾಗ್ರಾಮ್ ಅಕೌಂಟ್ ರಿಮೂವ್ ಮಾಡೋದು ಹೇಗೆ ಅಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಮ ಮೊಬೈಲ್ದಲ್ಲಿ 4-5 ಅಕೌಂಟ್ ಲಾಗಿನ್ ಇದ್ದು ಅಂದ್ರೆ ಅದರಲ್ಲಿ ಯೂಸ್ ಮಾಡೋದ ಅಕೌಂಟ್ ಇತ್ತಂದ್ರೆ ಅದನ್ನ ಹೇಗೆ ರಿಮೂವ್ ಮಾಡೋದಂತ ನಾ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ನಿಮ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ತೆಳಗಡೆ ನಿಮ್ ಪ್ರೊಫೈಲ್ ಡಿಪಿ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ರೈಟ್ ಸೈಡ್ 3 ಲೈನ್ ಕಾಣ್ತಾವಲ್ಲ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಮ್ಯಾನೇಜ್ ಅಕೌಂಟ್ ಅಂತ ಇದೆ ನೋಡಿ. ಮ್ಯಾನೇಜ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಒಂದ್ ವೇಳೆ ಮ್ಯಾನೇಜ್ ಅಕೌಂಟ್ ಇಲ್ಲ ಅಂದ್ರೆ ಅಕೌಂಟ್ ಅಂತ ಇರುತ್ತೆ, ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಯಾವ ಐಡಿ ರಿಮೂವ್ ಮಾಡಬೇಕು ಆ ಐಡಿ ಮೇಲೆ ಮೂವ್ ಅಂತಿದೆಯಲ್ಲ, ಮೂವ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕಂಟಿನ್ಯೂ ಟು ಮೂವ್ ಅಂತಿದೆಯಲ್ಲ, ಕಂಟಿನ್ಯೂ ಟು ಮೂವ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಕಂಟಿನ್ಯೂ ಅಂತಿದೆ ಬ್ಲೂ ಕಲರ್, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಎಸ್ ಮೂವ್ ಅಂತಿದೆಯಲ್ಲ, ಎಸ್ ಮೂವ್ ಮೇಲೆ ಕ್ಲಿಕ್ ಮಾಡಿ. ಒಂದ್ ವೇಳೆ ಎಸ್ ಮೂವ್ ಇಲ್ಲ ಅಂತಂದ್ರೆ ಎಸ್ ಫಿನಿಶ್ ಮೂವ್ ಅಂತಿರುತ್ತೆ, ಎಸ್ ಫಿನಿಶ್ ಮೂವ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಅಕೌಂಟು ರಿಮೂವ್ ಆಯ್ತು ನೋಡಿ. ಇವಾಗ ಬ್ಯಾಕ್ ಬಂದು ತೋರಿಸ್ ನೋಡಿ, ಇಲ್ಲಿ ಸಿಂಗಲ್ ತೋರಿಸ್ತಿದೆ ನೋಡಿ, ಅವಾಗ ಡಬಲ್ ಇತ್ತು ಇಲ್ಲಿ ಅಕೌಂಟು, ಇವಾಗ ಸಿಂಗಲ್ ಇದೆ. ಇವಾಗ ಪೂರ್ತಿ ಬ್ಯಾಕ್ ಬಂದು ತೋರಿಸ್ ನೋಡಿ, ಇಲ್ಲಿ ಇರೋದಲ್ಲ. ಇಲ್ಲಿ ನೋಡಿ ಸಿಂಗಲ್ ಅಕೌಂಟ್ ಆಯ್ತು, ಡಬಲ್ ಇತ್ತು ಅವಾಗ. ಇವಾಗ ಇದನ್ನ ರಿಮೂವ್ ಮಾಡ್ಬೇಕಂದ್ರೆ ಐಡಿ ಮೇಲೆ ಕ್ಲಿಕ್ ಮಾಡಿ, ಮೇಲೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಲಾಗ್ಔಟ್ ಅಂತಿದೆಯಲ್ಲ ಲಾಗ್ಔಟ್ ಮಾಡಿ. ಎಲ್ಲ ಅಕೌಂಟ್ ಲಾಗ್ಔಟ್ ಮಾಡಿ, ಎಲ್ಲ ಅಕೌಂಟ್ ಲಾಗ್ಔಟ್ ಮಾಡಿ ಎಲ್ಲೋಸ್ನ. ಇವಾಗ ಇಲ್ಲಿ ರೈಟ್ ಸೈಡ್ ಮೇಲೆ 3 ಡಾಟ್ ಕಾಣ್ತಾವಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಐಡಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ರಿಮೂವ್ ಪ್ರೊಫೈಲ್ ಅಂತಿದೆಯಲ್ಲ, ರಿಮೂವ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೀವು ಯಾವ್ದು ಐಡಿ ರಿಮೂವ್ ಮಾಡ್ಬೇಕು ಅನ್ಕೊಂಡ್ರು ಆ ಐಡಿ ಮೇಲೆ ರಿಮೂವ್ ಅಂತಿದೆಯಲ್ಲ, ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ರಿಮೂವ್ ಅಂತ ಬ್ಲೂ ಕಲರ್ ಇದೆಯಲ್ಲ, ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಐಡಿ ರಿಮೂವ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಅವ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ.